ಈ ವಾರದ ವೀಕ್ಲಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇನ್ನು ಜನವರಿ ತಿಂಗಳಲ್ಲಿ ಕನ್ನಡ ಇಂಡಸ್ಟ್ರಿ ಒಳಗಡೆ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು, ಸಣ್ಣ ಸಣ್ಣ ಸಿನಿಮಾಗಳು ರಿಲೀಸ್ ಡೇಟ್ ನ ಅನೌನ್ಸ್ಮೆಂಟ್ ಮಾಡ್ಕೊಬಿಟ್ಟಿದ್ದಾರೆ. ಜನವರಿ ತಿಂಗಳಲ್ಲೇ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಕವರ್ ಮಾಡ್ಕೊಂಡು ಹೋಗೋಣ ಬನ್ನಿ. ಆಗಿದ್ರೆ ನನ್ನ ಜೊತೆಗೆ ಕಾಫಿ ಕುಡ್ಕೊಂಡು ಶುರು ಮಾಡೋಣ. ಆಗಿದ್ರೆ ಮೊದಲನೇದಾಗಿ ಸತೀಶ್ ನೀನಾಸಂ ಅವರು ಆಕ್ಟ್ ಮಾಡ್ತಾರಂತ ಅಯೋಗ್ಯ 2 ಈ ಸಿನಿಮಾದ ಅಫಿಷಿಯಲ್ ಪೂಜೆ ಪ್ರೋಗ್ರಾಮ್ ಎಲ್ಲ ದೊಡ್ಡದಾಗಿ ಮಾಡಿ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಅಯೋಗ್ಯಗೆ 6 ವರ್ಷ ಆಗಿದೆ. ಅದಲ್ದೇನೆ ಈ ಸಿನಿಮಾ 3 ಭಾಷೆಗಳಲ್ಲಿ ರಿಲೀಸ್ ಆಗ್ತದೆ: ಕನ್ನಡ, ತಮಿಳ್, ತೆಲುಗು. ಒನ್ ಲೆವೆಲ್ ಗೆ ಪ್ಯಾನ್ ಇಂಡಿಯಾ ಅನ್ಕೊಳ್ಳಿ. ಸೊ ಫೈನಲ್ ಆಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಬಜೆಟ್ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಟೋಟಲ್ ಆಗಿ ಈ ಸಿನಿಮಾ 450 ಕೋಟಿ ಬಜೆಟ್ ಅಲ್ಲಿ ಆಗ್ತಾ ಇರೋದು ಅಫಿಷಿಯಲ್. ಇನ್ನು ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡ್ತಾರಂತ 45. ಈ ಸಿನಿಮಾ ಅಫಿಷಿಯಲ್ ಆಗಿ ಶೂಟಿಂಗ್ ಕಂಪ್ಲೀಟ್ ಆಗೋಯ್ತು. ಈಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದ್ದಾರೆ. ಆದಷ್ಟು ಬೇಗ ಇನ್ನೊಂದ್ 2 ವಾರ ಒಳಗಡೆ ಎಲ್ಲ ಈ ಸಿನಿಮಾದ ಟೀಸರ್, ಅಫಿಷಿಯಲ್ ಟೀಸರ್ ಬರ್ಬೋದು. ವೈಟ್ ಮಾಡ್ತಾ ಇರಿ. ಇನ್ನು ಲೋಕೇಶ್ ಕನಕರಾಜ್ ಅವರ LCU ಸಿನಿಮಾದ ಒಳಗಡೆ ಬೆನ್ಸ್ ಅಂತ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ರು. ರಾಘವ್ ಲಾರೆನ್ಸ್ ಅವ್ರ ಜೊತೆಗೆ ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ಆರ್ ಮಾಧವನ್ ಅವರು ಆಕ್ಟ್ ಮಾಡ್ತಾ ಇದಾರೆ. ಅಫಿಷಿಯಲ್ ಇದು. ರೀಸೆಂಟ್ ಆಗಿ ಅಲ್ಲು ಅರ್ಜುನ್ ಅವರ ಪುಷ್ಪ 2 ಈ ಸಿನಿಮಾ ರಿಲೀಸ್ ಆದ ಹಿನ್ನೆಲೆ ಒಂದ್ ದೊಡ್ಡ ಕೇಸ್ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿರೋದು, ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದನ್ನೆಲ್ಲ ಹೇಳ್ದು ಈಗ ಲೆಂತ್ ಮಾಡ್ದೇನೆ ಶಾರ್ಟೇಜ್ ಫಿಟ್ ಆಗಿ ವಿಷಯದ ಕಡೆ ಬಂದ್ಬಿಡ್ತೀನಿ. ಈ ಸಿನಿಮಾದ ಮೇಲೆ ಡಿಸಪಾಯಿಂಟ್ಮೆಂಟ್ ಯಾರಿಗೆ? ನನ್ಗಂತೂ ಅಲ್ಲ. ಸಿದ್ಧಾರ್ಥ್ ಅವರು ಟಾಂಗ್ ಕೊಡ್ತಾ ಇದಾರೆ. ಜನಗಳನ್ನ ಸೇರ್ಸದ್ ಮಾತ್ರಕ್ಕೆ ಒಂದ್ ಒಳ್ಳೆ ಕ್ವಾಲಿಟಿನ ಕೊಟ್ಟಿದೀವಿ ಅಂತಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಸಿದ್ಧಾರ್ಥ್ ಅವರು ಟಾಂಗ್ ಕೊಡ್ತಾ ಇದಾರೆ. ರುಕ್ಮಿಣಿ ವಸಂತ್ ಅವರು ಈಗ ಕಾಲಿವುಡ್ ಅಲ್ಲಿ ಮಿಂಚೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಅದು ಕೂಡ ವಿಜಯ್ ಸೇತುಪತಿ ಜೊತೆಗೆ. ಇವ್ರು ಆಕ್ಟ್ ಮಾಡ್ತಾರಂತ ACE ಆಕ್ಟ್. ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ಹೀರೋಯಿನ್ ಆಗಿ ಅಫಿಷಿಯಲ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಶೂಟಿಂಗ್ ಆಲ್ಮೋಸ್ಟ್ ಫುಲ್ ಸ್ಪೀಡ್ ಆಗಿ ನಡೀತಾ ಇದೆ. ಮಾರ್ಚ್ ಮಂತ್ ಅಲ್ಲಿ ಈ ಸಿನಿಮಾದ ಟೀಸರ್ ಬರೋದಾಗಿ ಕೂಡ ಗುಸು ಬರ್ತಾ ಇದೆ. ಇನ್ನು ಜನವರಿ ತಿಂಗಳಲ್ಲಿ ಕನ್ನಡ ಇಂಡಸ್ಟ್ರಿ ಒಳಗಡೆ ದೊಡ್ಡ ದೊಡ್ಡ ಸಿನಿಮಾಗಳ ಜೊತೆಗೆ ಸಣ್ಣ ಸಣ್ಣ ಸಿನಿಮಾಗಳು ಪೈಪೋಟಿಗೆ ಬೀಳ್ತಾ ಇದಾವೆ. ಒನ್ ಬೈ ಒನ್ ಕವರ್ ಮಾಡ್ಕೊಂಡು ಹೊರಟೋಗೋಣ. ಶ್ರೀನಗರ್ ಕಿಟ್ಟಿ ಅವರು ಆಕ್ಟ್ ಮಾಡ್ತಾರಂತ ಸಂಜು ಮತ್ತೆ ಗೀತಾ ಚಾಪ್ಟರ್ 2 ಈ ಸಿನಿಮಾ ಜನವರಿ 10ನೇ ತಾರೀಕಿಗೆ ರಿಲೀಸ್ ಆಗ್ತದೆ ಕನ್ಫರ್ಮ್. ಇನ್ನ ರಾಘವೇಂದ್ರ ಅವ್ರು ಆಕ್ಟ್ ಮಾಡ್ತಾರಂತ ರಿಪನ್ ಸ್ವಾಮಿ ಈ ಸಿನಿಮಾದ ಶೂಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ UA ಸರ್ಟಿಫಿಕೇಟ್ ನ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಜನವರಿ ತಿಂಗಳಲ್ಲಿ ರಿಲೀಸ್ ಆಗ್ತದೆ. ಬಟ್ ಡೇಟ್ ಇನ್ನು ಲಾಕ್ ಆಗಿಲ್ಲ. ಸಮಥಿಂಗ್ 10 ಅಲ್ಲೇ ರಿಲೀಸ್ ಆಗ್ಬೋದು ಅಂತ ನನ್ನ ಒಪಿನಿಯನ್. ಇನ್ನ ದಿನಕರ್ ತುಗ್ದೀಪ್ ಅವರು ಡೈರೆಕ್ಟ್ ಮಾಡಿರುವಂತ ರಾಯಲ್ ಈ ಸಿನಿಮಾನು ಕೂಡ ಜನವರಿ ತಿಂಗಳಲ್ಲೇ ರಿಲೀಸ್ ಆಗ್ತಾ ಇದೆ, 24ನೇ ತಾರೀಕು. ಇನ್ನ ರಿಷಿ ಅವರ ರುದ್ರ ಗರುಡ ಪುರಾಣ ಈ ಸಿನಿಮಾನು ಕೂಡ ಜನವರಿ 24ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಇದಿಷ್ಟು ಜನವರಿ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇರುವಂತ ಕನ್ನಡ ಸಿನಿಮಾಗಳು. ಇನ್ನ ಉಪೇಂದ್ರ ಅವರ UI ಸಿನಿಮಾ ಇದೇ ತಿಂಗಳು 20ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾಗೆ UA ಸರ್ಟಿಫಿಕೇಟ್ ನ ಕೊಟ್ಟಿದ್ದಾರೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂತ ಸಿನಿಮಾ ಅಂತೆ. ಅದಲ್ದೇನೆ ಈ ಸಿನಿಮಾದಲ್ಲೇ ಸೆನ್ಸಾರ್ ಬೋರ್ಡ್ ಅವರು ಕತ್ರಿ ಹಾಕಿದ್ದಾರೆ. ಒಂದು ಸೀನ್ಗೆ ಕಿಸ್ಸಿಂಗ್ ಸೀನ್ ಇತ್ತಂತೆ, ಅದಕ್ಕೆ ಕತ್ರಿ ಹಾಕ್ಬಿಟ್ಟಿದ್ದಾರೆ. ಅದನ್ನೇನಾದ್ರೂ ನಿಮ್ಗೆ ಬೇಕು ಅನ್ಸಿದ್ರೆ ಈ ಸಿನಿಮಾಗೆ A ಸರ್ಟಿಫಿಕೇಟ್ ಕೊಡ್ತೀವಿ ನೋಡಿ ಅಂದ ತಕ್ಷಣನೇ ಅದನ್ನ ಕಟ್ ಮಾಡಿ ಈಗ UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಹ್ಯಾಪಿಯಾಗಿ ನೋಡ್ಬೋದಂತೆ. ಅದಲ್ದೇ ಈ ಸಿನಿಮಾದ ರನ್ ಟೈಮ್ ಕೂಡ ರಿವೀಲ್ಡ್ ಆಗಿದೆ. 2 ಗಂಟೆ 10 ನಿಮಿಷ ಇರುತ್ತೆ ಈ ಸಿನಿಮಾ. ನೋಡೋಣ ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅಂತ. ಇನ್ನ A ಹರ್ಷ ಅವರು ಬಾಲಿವುಡ್ ಅಲ್ಲಿ ಭಾಗಿ 4 ಮಾಡ್ತಾ ಇದಾರೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಟೈಗರ್ ಶ್ರಾಫ್ ಅವ್ರದ್ದು ಈ ಸಿನಿಮಾದಲ್ಲಿ ವಿಲನ್ ನ ಅನೌನ್ಸ್ಮೆಂಟ್ ಮಾಡಿದ್ರು ಸಂಜಯ್ ದತ್ ಅವರು ಅಂತ. ಈಗ ಅಫಿಷಿಯಲ್ ಆಗಿ ಹೀರೋಯಿನ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಪಂಜಾಬ್ ನ ಹುಡುಗಿ ಇವರು ಮಿಸ್ ಯೂನಿವರ್ಸ್ ಕಿರೀಟನು ಕೂಡ ಗೆದ್ದು ಬಿಟ್ಟಿದ್ದಾರೆ. ಅರ್ನಾಜ್ ಸಂಧು ಇವರು ಈ ಸಿನಿಮಾದಲ್ಲಿ ಈಗ ಹೀರೋಯಿನ್ ಆಗಿ ಟೈಗರ್ ಶ್ರಾಫ್ ಜೊತೆಗೆ ರೆಡಿ ಆಗ್ತಾ ಇದ್ದಾರೆ. ಸೊ ಫೈನಲ್ ಆಗಿ ಶಿವಣ್ಣ ಅವ್ರು ಆಕ್ಟ್ ಮಾಡಿರುವಂತ ಭೈರತಿ ರಣಗಲ್ ಈ ಸಿನಿಮಾ ಅಫಿಷಿಯಲ್ ಆಗಿ OTT ಪ್ಲಾಟ್ಫಾರ್ಮ್ ಗೆ ಬರ್ತಾ ಇದೆ. ಅಮೆಜಾನ್ ಪ್ರೈಮ್ ಅವರು ಈ ಸಿನಿಮಾನ ಬೈ ಮಾಡಿದ್ದಾರೆ. ಬಟ್ ಎಷ್ಟು ಕೋಟಿಗೆ ಬೈ ಮಾಡಿದ್ದಾರೆ ಅಂತ ಇನ್ನೂ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಬಟ್ ಡಿಸೆಂಬರ್ 25ನೇ ತಾರೀಕಿಗೆ ಈ ಸಿನಿಮಾ ಪ್ರೈಮ್ ವಿಡಿಯೋದಲ್ಲಿ ಸಿಗುತ್ತೆ. ಹ್ಯಾಪಿಯಾಗಿ ನೋಡಿ. ಇನ್ನ ಪುಷ್ಪ 2 ಒಳಗಡೆ ಮೈನ್ ವಿಲ್ಲನ್ ಆಗಿ ನಮ್ಮ ಕನ್ನಡದ ತಾರಕ್ ಪೊನ್ನಪ್ಪ ಅವರು ಫುಲ್ ಧಮಾಕನ ಸೃಷ್ಟಿ ಮಾಡ್ಬಿಟ್ಟಿದ್ರು. ಇದನ್ನ ನೋಡಿದಂತ ಫೌಜಿ ಸಿನಿಮಾನ ಡೈರೆಕ್ಟ್ ಮಾಡ್ತಾರೋ ಅಂತ ಅನುರಾಘವ್ ಪುಡಿ ಅವರು ಪ್ರಭಾಸ್ ಅವರ ಫೌಜಿ ಸಿನಿಮಾದ ಒಳಗಡೆ ಇವ್ರಿಗೂ ಕೂಡ ಚಾನ್ಸ್ ಕೊಟ್ಟಿದ್ದಾರಂತೆ ಆಸ್ ಅ ವಿಲ್ಲನ್. ಕನ್ಫರ್ಮೇಶನ್ ಆಗ್ಬಿಟ್ಟಿದೆ ಆಲ್ರೆಡಿ. ಶೂಟಿಂಗ್ ಸ್ಪೀಡ್ ಆಗಿ ನಡೀತಾ ಇದೆ. ಇನ್ನ ಆರ್ ಚಂದ್ರು ಅವರು RC ಸ್ಟುಡಿಯೋ ಒಳಗಡೆಯಿಂದ ಫಾದರ್ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದ ಶೂಟಿಂಗ್ ಅಫಿಷಿಯಲಿ ಫುಲ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಆಲ್ರೆಡಿ ಪೋಸ್ಟ್ ಪ್ರೊಡಕ್ಷನ್ ಕೂಡ ಇದು ಹೋಗ್ಬಿಟ್ಟಿದೆ. ಮೋಷನ್ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ಆದಷ್ಟು ಬೇಗ ಟ್ರೈಲರ್ ಕೂಡ ಬಿಡ್ತಾರೆ. ವೇಟ್ ಮಾಡಿ. ಫೆಬ್ರವರಿ ತಿಂಗಳಲ್ಲಿ ಅಟ್ಯಾಕ್ ಮಾಡ್ತಾರೆ ಥಿಯೇಟರ್ ಒಳಗಡೆ. ಇನ್ನ ಸೂರ್ಯ ಅವರ 45ನೇ ಸಿನಿಮಾ ಇನ್ನು ಟೈಟಲ್ ಫಿಕ್ಸ್ ಆಗಿಲ್ಲ. ಲೈಟ್ ಆಗಿ ಗ್ಲಿಮ್ಸ್ ಕೂಡ ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಈಗ ಹೀರೋಯಿನ್ ಆಗಿ ತ್ರಿಷಾ ಅವರು ಆಕ್ಟ್ ಮಾಡ್ತಾ ಇದಾರೆ ಅಫಿಷಿಯಲ್. ಇನ್ನ ಸೋನು ಸುದ್ ಅವರ ಹೊಸ ಸಿನಿಮಾ ರಿಲೀಸ್ ಆಗ್ತಾ ಇದೆ ಫತಾಯ್ ಅಂತ. ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡುತ್ತೋ ಅಷ್ಟನ್ನು ತಗೊಂಡೋಗಿ ವೃದ್ಧಾಶ್ರಮಕ್ಕೆ ನೀಡ್ಬಿಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಂತೆಂತ ಸಿನಿಮಾಗಳು ಎಷ್ಟೆಷ್ಟು ಮಾಡ್ತಾರಪ್ಪ. ಬಟ್ ರೆವೆನ್ಯೂನೆಲ್ಲ ಈ ರೀತಿ ವೃದ್ಧಾಶ್ರಮಕ್ಕೆ ಕೊಟ್ಟು ಒಂದೊಳ್ಳೆ ಹೆಸರು ಮಾಡೋದಿದೆಯಲ್ಲ, ಓನ್ಲಿ ಜೆಂಟಲ್ ಮೆನ್ ಗಳು ಮಾಡೋದು. ಸೋನು ಸುದ್ಗೆ ನಮ್ ಕಡೆಯಿಂದ ಕಂಗ್ರಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್.
ಸೊ ಫೈನಲ್ ಆಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರನ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಫಿಷಿಯಲ್ ಕಾರಣ ಇಷ್ಟೇನೆ, ಪುಷ್ಪ 2 ನ ರಿಲೀಸ್ ಮಾಡೋದಕ್ಕೆ ಕನ್ನಡದಲ್ಲಿ ಬಿಟ್ಟಿದ್ದಾರೆ. ಬಿಡಬೇಕು, ಓಕೆ ಬಿಟ್ಟವ್ರೆ, ಓಕೆ, ಬಟ್ ಟಿಕೆಟ್ ಪ್ರೈಸ್ ನ ಹೈಕ್ ಮಾಡ್ಬಿಟ್ಟಿದಾರಲ್ಲ, ಅದಕ್ಕೋಸ್ಕರ ಇವ್ರು ಎಷ್ಟು ತಿಂದಿರ್ಬಹುದು ಅಂತ ಹಳೆ ಅಧ್ಯಕ್ಷರನ್ನ ಡಿಲೀಟ್ ಮಾಡ್ಬಿಟ್ಟು ಈಗ ಹೊಸ ಅಧ್ಯಕ್ಷರನ್ನ ಎಳ್ಕೊಂಬಂದಿದ್ದಾರೆ. ಎಂ ನರಸಿಂಹಲು ಇವರು ಈಗ ಅಫಿಷಿಯಲ್ ಆಗಿ ಅಟ್ ದ ಪ್ರೆಸೆಂಟ್ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಮೇಲೆ ಇಂಟ್ರೆಸ್ಟಿಂಗ್ ಆಗಿರುವಂತ ಅಪ್ಡೇಟ್ ಬಂದ್ಬಿಟ್ಟಿದೆ. ಮ್ಯಾಕ್ಸ್ ಸಿನಿಮಾ ಕನ್ನಡ ವರ್ಷನ್ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಬಟ್ ತಮಿಳ್ ತೆಲುಗು ಈ 2 ವರ್ಷನ್ಗಳು 27ಕ್ಕೆ ರಿಲೀಸ್ ಆಗ್ತಾ ಇದಾವೆ. ಇದ್ರ ಜೊತೆಗೆ ಈ ಸಿನಿಮಾಗೆ US ಸರ್ಟಿಫಿಕೇಟ್ ನ ಕೊಟ್ಟಿದ್ದಾರೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂತ ಸಿನಿಮಾ ಇದು. ಈ ಸಿನಿಮಾದ ರನ್ ಟೈಮ್ ಕೂಡ ರಿವೀಲ್ ಮಾಡಿದ್ದಾರೆ. 2 ಗಂಟೆ 23 ನಿಮಿಷ ಇರುತ್ತೆ ಈ ಸಿನಿಮಾ. ಇದಿಷ್ಟು ಈ ವಾರದ ವೀಕ್ಲಿ ಅಪ್ಡೇಟ್ಸ್. ಸ್ವಲ್ಪ ಲೇಟ್ ಆಯ್ತು, ಸ್ವಲ್ಪ ಆ ಕಡೆ ಈ ಕಡೆ ಕೆಲಸ ಇತ್ತು, ಬರ್ತ್ಡೇ ಸ್ಪೆಷಲ್ ಅದು ಇದು ಅಂತ ಏನೇನೋ ಓಡಾಡ್ತಾ ಇದೆ, ಸ್ವಲ್ಪ ಲೇಟ್ ಆಗ್ತಾ ಇದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸಿಗ್ತೀನಿ ಮುಂದೆ ನೋಡೋದಲ್ಲಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.